ಆತ್ಮೀಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 7ನೇ ತರಗತಿ ಗಣಿತ ವಿಷಯದ ಕಲಿಕಾಫಲ 10 ಕಲಿಕಾ ಹಾಳೆ 80. ಕಲಿಕಾಫಲ 10 ಸಮಮಿತಿಗಳು, ಅರ್ಥ ಎರಡು ಆಯಾಮದ ಸಮಮಿತಿ ಆಕೃತಿಗಳನ್ನು ಗುರುತಿಸಿ ಸೃಜಿಸಿ ಅವುಗಳ ಭ್ರಮಣ ಮತ್ತು ಪ್ರತಿಫಲನ ಸಮಮಿತಿಯನ್ನು ಗುರುತಿಸುವರು. ಹಾಗಾಗಿ ಈ ಒಂದು 10ನೇ ಒಂದು ಕಲಿಕಾ ಫಲದಲ್ಲಿ ಇವೆಲ್ಲ ಅಂಶಗಳನ್ನು ನಾವಿಂದು ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಹಾಗಾದ್ರೆ ಈ ಕಲಿಕಾ ಫಲದಲ್ಲಿ ಬರುವಂತಹದ್ದು ಮೊದಲಿಗೆ ಸಮಮಿತಿಗಳು, ಎರಡು ಆಯಾಮದ ಸಮಮಿತಿ ಆಕೃತಿಗಳನ್ನು ಗುರುತಿಸಿ ಸೃಜಿಸಿ ನಂತರ ಅವುಗಳ ಭ್ರಮಣ ಮತ್ತು ಪ್ರತಿಫಲ ಸಮಮಿತಿಯನ್ನ ಗುರುತಿಸುವಂಥದ್ದು. ಇದು ಕಲಿಕಾ ಹಾಳೆ ಎಷ್ಟಿದೆ? 80 ಅನ್ನುವಂಥ ಕಲಿಕಾ ಹಾಳೆ 80. ನಿತ್ಯ ಜೀವನದಲ್ಲಿ ಸಮಮಿತಿ ಪದದ ಬಳಕೆ ಅನೇಕ ಸಂದರ್ಭಗಳಲ್ಲಿ ನಾವು ಮಾಡುತ್ತೇವೆ. ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ. ಇದರಲ್ಲಿ ಎಡ ಮತ್ತು ಬಲ ಇಂಪಾರ್ಟೆಂಟ್. ಎಡ ಮತ್ತು ಬಲ ಪಾರ್ಶ್ವಗಳು ಒಂದೇ ರೀತಿ ಕಾಣುವುದು. ನೋಡಿ, ಸಮಮಿತಿ ಎಡ ಪಾರ್ಶ್ವ ಮತ್ತು ಬಲ ಪಾರ್ಶ್ವ, ಎಡಗಡೆ ಮತ್ತು ಬಲಗಡೆ, ಈ ಕಡೆ ಎಡಗಡೆ ಮತ್ತು ಬಲಗಡೆ ನೋಡಿದಾಗ ಎರಡು ಒಂದೇ ರೀತಿ ಕಾಣಿಸುತ್ತವೆ. ಇಂತಹ ಚಿತ್ರಗಳನ್ನು ನಾವು ಸಮಮಿತಿ ಅಂತ ಕರಿತೀವಿ. ಎಡ ಮತ್ತು ಬಲ ಪಾರ್ಶ್ವಗಳು ಒಂದೇ ರೀತಿ ಕಾಣುವಂತಹ ಆಕೃತಿಗಳನ್ನು ನಾವೇನಂತ ಕರಿತೀವಿ? ಸಮಮಿತಿ ಅಂತ ಕರಿತೀವಿ. ಪ್ರಕೃತಿಯಲ್ಲಿ ಮತ್ತು ನಮ್ಮ ಸುತ್ತಮುತ್ತಲು ಅನೇಕ ಸಮಮಿತಿಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ರಂಗೋಲಿ, ವಾಸ್ತುಶಿಲ್ಪ, ಬಣ್ಣದ ಕಾಗದಗಳನ್ನು ಮಡಿಚಿ ಕತ್ತರಿಸುವುದು, ಚಿಟ್ಟೆ, ತಟ್ಟೆ, ಬಟ್ಟೆ ಮೇಲಿನ ಚಿತ್ತಾರಗಳು, ಕೆಲವು ಎಲೆಗಳು, ಕಾಗದ ಮೇಲೆ ರಚಿಸಿದ ಆಕೃತಿಗಳು, ಕೆಲವು ಜಾಮಿತಿಯ ರೇಖಾಕೃತಿಗಳು, ಇವೆಲ್ಲವೂ ನಮ್ಮ ದಿನನಿತ್ಯ ಜೀವನದಲ್ಲಿ ಅಥವಾ ಪ್ರಕೃತಿಯಲ್ಲಿ ನಮ್ಮ ಸುತ್ತಮುತ್ತಲು ಕಾಣುವಂತಹ ಸಮಮಿತಿ ಆಕೃತಿಗಳು. ಇಲ್ಲಿ ಒಂದು ಚಿಟ್ಟೆ ಇದೆ, ಇದು ನೋಡಿ ಎಡಗಡೆ ಮತ್ತು ಬಲಗಡೆ ಎರಡೂ ಕಡೆ ಒಂದೇ ಇದೆ. ಇಲ್ಲಿ ನಾವು ಈ ಕಡೆ ಒಂದು ಲೈನ್ ಅನ್ನು ಎಳೆದಾಗ ಈ ಕಡೆ ಇರುವಂತಹ ಭಾಗ ಎಡಗಡೆ ಮತ್ತು ಬಲಗಡೆ ಒಂದೇ ರೀತಿಯಾಗಿರುವಂತಹ ಕಾಣಿಸ್ತಾ ಇವೆ. ಹಾಗಾಗಿ ಇಂತಹ ಆಕೃತಿಗಳನ್ನು ನಾವು ಸಮಮಿತಿ ಆಕೃತಿಗಳು ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರುವ ಎರಡು ಚಿತ್ರಗಳನ್ನು ಗಮನಿಸಿ. ಚಿತ್ರ 1, ಇದು ಚಿತ್ರ 1 ಇದೆ. ಈ ಚಿತ್ರದಲ್ಲಿ ನಮಗೆ ಹಾಳೆಯನ್ನ ಕತ್ತರಿಸಿ, ಅಂದ್ರೆ ಇಲ್ಲಿ ಒಂದು ಲೈನ್ ಅನ್ನ ಹೊಡೆದಾರ, ಈ ಲೈನ್ ಅನ್ನು ಈ ರೀತಿ ಮಾಡಿ ಒಂದು ಹಾಳೆಯನ್ನ ಕತ್ತರಿಸಿ ಮಧ್ಯದಲ್ಲಿ ಗೆರೆಯನ್ನು ಮಡಿಚಿ ಮತ್ತೆ ಒಂದು ಗೆರೆಯನ್ನು ಮಡಿಚಿ ಅದು ಒಂದರ ಮೇಲೊಂದು ಸರಿಯಾಗಿ ಹೊಂದಿಕೆಯಾಗುವುದು. ಆದರೆ ಚಿತ್ರ 2ರಲ್ಲಿ ನಾವು ಮಡಿಚಿದಾಗ ಅದು ಒಂದರ ಮೇಲೊಂದು ಪೂರ್ಣವಾಗಿ ಕೂರುವುದಿಲ್ಲ. ಹಾಗಾಗಿ ಚಿತ್ರ 1 ಮಧ್ಯ ರೇಖೆ ಎಡಭಾಗ ಮತ್ತು ಬಲಭಾಗ ಸಮವಾಗಿದೆ, ಆದರೆ ಚಿತ್ರ 2ರ ಭಾಗಗಳು ಸಮನಾಗಿಲ್ಲ. ಚಿತ್ರ 1ರಂತಹ ಚಿತ್ರಗಳನ್ನು ನಾವು ಸಮಮಿತಿ ಚಿತ್ರಗಳು ಅಂತ ಕರಿತೀವಿ. ಚಿತ್ರ 2 ಇರ್ತಕ್ಕಂಥ ಇವು ಸಮಮಿತಿಗಳು ಅಲ್ಲ. ನಾವು ಇಲ್ಲಿ ಒಂದು ಚಿತ್ರದಲ್ಲಿ ಒಂದು ಮಧ್ಯ ರೇಖೆಯನ್ನ ಒಂದು ರೇಖೆಯನ್ನು ಎಳೆದಾಗ ಎಡಬದಿ ಮತ್ತು ಬಲಬದಿಗಳು ಆ ಮಧ್ಯ ರೇಖೆ ಮೇಲೆ ಮಡಿಚಿದಾಗ ಎರಡು ಒಂದರ ಮೇಲೆ ಒಂದು ಐಕ್ಯವಾದರೆ ಆ ಎರಡು ನಾವು ಏನಂತ ಕರಿತೀವಿ? ಅದನ್ನ ಮಧ್ಯ ರೇಖೆಯನ್ನು ಎಳೆದಿರ್ತಕ್ಕಂಥದ್ದು. ಎಡಭಾಗ ಮತ್ತು ಬಲಭಾಗಗಳು ಸಮನಾಗಿ ಒಂದೇ ರೀತಿ ಕಾಣಿದರೆ ಅವುಗಳನ್ನ ಸಮಮಿತಿ ಆಕೃತಿಗಳಂತ ಕರಿತೀವಿ. ಚಿತ್ರ 2ರಲ್ಲಿ ನಾವು ಯಾವುದೇ ರೀತಿಯಿಂದ ಒಂದು ರೇಖೆಯನ್ನು ಎಳೆದರೂ ಕೂಡ ಎಡಬದಿ ಮತ್ತು ಬಲಬದಿಗಳು ಸಮನಾಗಿ ಕಾಣುವುದಿಲ್ಲ. ಅದಕ್ಕಾಗಿ ಇಂತಹ ಚಿತ್ರಗಳು ನಮಗೆ ಸಮಮಿತಿಯ ಚಿತ್ರಗಳು, ಸಮಮಿತಿ ಆಕೃತಿಗಳು ಅಂತ ನಾವುಗಳನ್ನ ಕರೆಯೋದಿಲ್ಲ ಅನ್ನುವಂಥದ್ದು. ಈಗ ಮತ್ತೆ ಮುಂದೆ ಹೋಗೋಣ. ಈಗ ಮತ್ತೆ ಇಲ್ಲಿ ನಾವು ಕೆಲವೊಂದು ಕೆಳಗಿನ ಆಕೃತಿಗಳಲ್ಲಿ ಸಮಮಿತಿ ಆಕೃತಿಗಳನ್ನ ಪತ್ತೆ ಹಚ್ಚಿ ಅವು ಸಮಮಿತಿ ಆಕೃತಿ ಇದ್ರೆ ಈ ರೀತಿಯಾದಂತಹ ಒಂದು ಗುರುತು ಮಾರ್ಕ್ ಅನ್ನ ಹಾಕಿ ಅಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಸಮಮಿತಿಯೇ? ಹೌದು. ಈ ರೀತಿ ನಾವು ಒಂದು ಲೈನ್ ಅನ್ನು ಎಳಿಬಹುದು, ಎರಡೂ ಭಾಗ ಸಮನಾಗಿರ್ತವೆ, ಅಥವಾ ಅರ್ಧ ಭಾಗ ಎಳೆದಾಗ, ಹಾಗಾಗಿ ಇದು ಸಮಮಿತಿ ಹೌದು. ಮೊದಲು ಗುರುತನ್ನ ಹಾಕೋಣ. ಇದು ಸಮಮಿತಿ ಹೌದು, ಇದು ಸಮಮಿತಿ ಹೌದು, ಇವುಗಳಲ್ಲಿ ಇದು ಸಮಮಿತಿ ಹೌದು ಅಥವಾ ಇಲ್ಲ ಅನ್ನುವಂಥ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿದೆ, ಹಾಗಾಗಿ ಇದನ್ನ ಇಲ್ಲ ಅಂತ ನಾವು ಹೇಳಿಕ್ ಸಾಧ್ಯದ. ಇಲ್ಲಿ ಇದು ಈ ರೀತಿ ವಕ್ರವಾಗಿ ಹೋಗಿದೆ, ಮತ್ತೆ ಇವುದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಮತ್ತೆ ಇದು ಇದೆ. ಈ ರೀತಿ ಒಂದು ಲೈನ್ ಅನ್ನು ಎಳೆದೇವಾಗ ಸಮಮಿತಿಯಲ್ಲಿ ಬರುತ್ತೆ. ಅದೇ ರೀತಿ ಇಲ್ಲ, ಇದು ಬರುತ್ತೆ, ಹೀಗೂ ಎಳಿಬಹುದು, ಇದನ್ನ ಹೀಗೂ ಎಳಿಬಹುದು. ಇದು ಓಕೆ, ಇದು ಕೂಡ ಓಕೆ, ಇದು ಓಕೆ, ಇದು ಓಕೆ, ನೋಡಿ ಇದು ಓಕೆ. ಇಷ್ಟೆಲ್ಲ ಆಕೃತಿಗಳು ಇದು ಕೂಡ ಬರುತ್ತೆ. ಇಲ್ಲಿ ನಾವು ಒಂದು ಲೈನ್ ಅನ್ನು ಎಳೆದೇವೆ ಅಂದ್ರೆ ಎರಡೂ ಭಾಗದಲ್ಲಿ ಸಮನಾಗಿ ಆಗುತ್ತವೆ. ಇಲ್ಲಿ ನಮಗೆ ಬಂದಿರುವಂತದ್ದು ನೋಡಿ ಸಮಮಿತಿ ಆಕೃತಿಗಳಂತ ನಾವು ಗುರುತಿಸಿರುವಂತದ್ದು. ಮತ್ತೊಂದು ಬಣ್ಣವನ್ನ ಮಾಡಿಕೊಂಡು ನಾ ಇಲ್ಲಿ ವೃತ್ತಾಕಾರದಲ್ಲಿ ರೈಟ್ ಮಾರ್ಕ್ಗಳನ್ನು ಹಾಕ್ತಾ ಇದ್ದೀನಿ. ಇವೆಲ್ಲ ಆಕೃತಿಗಳು ಏನವ? ಸಮಮಿತಿ ಆಕೃತಿಗಳಿಗೆ ನಾವು ರೈಟ್ ಗುರುತನ್ನ ಹಾಕಂತ ಹೇಳಿದ್ರು. ಆ ಗುರುತು ಕಲರ್ ಒಂದೇ ಆಗಿರೋದ್ರಿಂದ ಅವುಗಳನ್ನು ನಾವು ಬದಲಾಯಿಸಿ ಅವುಗಳನ್ನು ತೋರಿಸ್ತಾ ಇದ್ದೀನಿ. ಇವೆಲ್ಲವುಗಳು ಏನವ? ಸಮಮಿತಿಯ ಆಕೃತಿಗಳು ಅನ್ನುವಂಥದ್ದು. ಯಾವ ಸಮಮಿತಿ ಆಕೃತಿಗಳಿವೆ ಅವೆಲ್ಲಕ್ಕ
ಈ ರೀತಿಯಾದಂತಹ ರೈಟ್ ಮಾರ್ಕ್ ಅನ್ನು ಹಾಕಂತ ಹೇಳಿದ್ರು. 1 2 3 4 5 6 7 8 9 10 11 ಒಟ್ಟು 11 ಆಕೃತಿಗಳು ನಮಗಿಲ್ಲಿ ಕಾಣಿಸ್ತವೆ. ಇವೆಲ್ಲ ಆಕೃತಿಗಳು ಏನಾಗಿವೆ? ಸಮಮಿತಿ ಆಕೃತಿಗಳಾಗಿವೆ ಅನ್ನುವಂಥದ್ದು. ಈಗ ನಾವು ಮತ್ತೆ ಇವುಗಳಿಗೆ ಸಮಮಿತಿ ಆಕೃತಿಗಳಾಗಿವೆ ಅನ್ನುವಂಥದ್ದು ಗೊತ್ತಾಗಿದೆ. ಇವು ಇನ್ನೊಂದು ಬಾರಿ ಆ ಸಮಮಿತಿಗಳನ್ನು ಎಳೆದು ನೋಡೋಣ. ಇಲ್ಲಿ ನಾನು ಮತ್ತೊಂದು ಕಲರ್ ಅನ್ನು ತೆಗೆದುಕೊಂಡು ನೋಡಿ, ಇಲ್ಲೊಂದು ಲೈನ್ ಹೇಳಿದೀನಿ. ಇದಕ್ಕೆ ಇದು ಸಮಮಿತಿ, ಎಡಭಾಗ ಬಲಭಾಗ ಸಮನಾಗಿದೆ. ಇಲ್ಲಿ ನಾವು ಈ ರೀತಿ ಒಂದು ಲೈನ್ ಅನ್ನು ಹೇಳಿದೆವು ಅಂದ್ರೆ ಎಡಭಾಗ ಬಲಭಾಗ ಒಂದರ ಮೇಲೆ ಒಂದು ಮಡಿಸಿದಾಗ ಸಮನಾಗುತ್ತವೆ. ವೃತ್ತದಲ್ಲಿ ನಾವು ಈ ರೀತಿಯಾಗಿ ಎಳೆದಾಗ ನೋಡಿ, ಎಡಭಾಗ ಮತ್ತು ಬಲಭಾಗ ಒಂದರ ಮೇಲೆ ಅಥವಾ ಈ ಕಡೆಯನ್ನು ಎಳಿಸಬಹುದು. ಇಲ್ಲಿ ಕೂಡ ನಾವು ಈ ರೀತಿ ಎಳೆಯಬಹುದು. ಹೀಗೆ ಇವೆಲ್ಲವುಗಳನ್ನ ಸಮಮಿತಿ, ಇಲ್ಲಿ ಈ ಆಕೃತಿಗೆ ಈ ರೀತಿಯಾಗಿ ಎಳೆಯಬಹುದು ಅಥವಾ ಈ ಕಡೆನೂ ಎಳೆಯಬಹುದು. ಇದಕ್ಕೆ ಈ ರೀತಿಯಾಗಿ ಎಳೆಯಬಹುದು. ಹೀಗೆ ಇದಕ್ಕೆ ಈ ರೀತಿಯಾಗಿ ನಾವು ಎಳೆಯಬಹುದು. ಕರೆಕ್ಟ್ ಆಗಿ ಎಳೆದು ನೋಡೋಣ. ಈ ಕಡೆ ಈ ರೀತಿಯಾಗಿ ಕೂಡ ಎಳೆಯಬಹುದು. ಆದರೆ ಎಳೆದಿರ್ತಕ್ಕಂಥ ರೇಖೆಯ ಮೇಲೆ ಮಡಿಚಿದಾಗ ಅವು ಒಂದರ ಮೇಲೆ ಒಂದು ಐಕ್ಯ ಆಗುತ್ತಾ ಇದ್ರೆ ಅವುಗಳನ್ನ ನಾವು ಸಮಮಿತಿ ಆಕೃತಿಗಳು ಅಂತ ಕರಿತೀವಿ. ಇವೆಲ್ಲವುಗಳನ್ನ ಪೇಪರ್ನಲ್ಲಿ ಕಟ್ ಮಾಡಿ ನೀವು ಅವುಗಳನ್ನ ಒಂದು ಮಧ್ಯ ರೇಖೆಯನ್ನು ಎಳೆದು ಮಡಿಚಿ ನೋಡಿ, ಅವು ಒಂದರ ಮೇಲೆ ಒಂದು ಯಾವ ಆಕೃತಿಗಳು ಆಗಿರುತ್ತವೆಯೋ ಅವು ಸಮಮಿತಿ ಆಕೃತಿಗಳಂತ ನೀವು ಕೂಡ ಅದನ್ನ ಕನ್ಫರ್ಮ್ ಮಾಡ್ಕೋರಿ ಅಂತ ಹೇಳುತ್ತಾ ಮುಂದಿನ ಪುಟಕ್ಕೆ ಹೋಗೋಣ. ಈಗ ಮತ್ತೆ ಕಲಿಕಾ ಹಾಳೆ 81. ಈಗ ಕಲಿಕಾ ಹಾಳೆ 81. ಬನ್ನಿ ಮಕ್ಕಳೇ, ನಾವು ಸಮಮಿತಿ ಆಕೃತಿಯನ್ನ ರಚಿಸೋಣ. ಇಲ್ಲಿ ಸಮಮಿತಿ ಆಕೃತಿಗಳನ್ನು ನಾವೇ ರಚನೆ ಮಾಡುವಂತದ್ದು ಇದೆ. ಒಂದು ಆಯತಾಕಾರದ ಕಾಗದ ಹಾಳೆಯನ್ನು ಸಮನಾಗಿ ಮಡಿಚಿ. ಒಂದು ಆಯತಾಕಾರದಲ್ಲಿರ್ತಕ್ಕಂಥ ಕಾಗದ ಹಾಳೆಯನ್ನು ತೆಗೆದುಕೊಂಡು ಸಮನಾದ ಭಾಗದಲ್ಲಿ ಅದನ್ನು ಮಡಿಚಿ ಪೆನ್ಸಿಲ್ ಸಹಾಯದಿಂದ ಈ ರೀತಿಯಾಗಿ ಒಂದು ಚಿತ್ರ ರಚಿಸಿ. ಇಲ್ಲಿ ಚಿತ್ರವನ್ನು ರಚನೆ ಮಾಡಿದ್ದಾರೆ. ಅದೇ ನಿಮಗೆ ಇಷ್ಟವಾದ ಯಾವುದಾದ್ರೂ ಚಿತ್ರವನ್ನು ರಚಿಸಿ. ಅನಂತರ ಪೆನ್ಸಿಲ್ ಇಂದ ಗುರುತು ಮಾಡಿದ ಭಾಗವನ್ನು ಕತ್ತರಿಯಿಂದ ಕತ್ತರಿಸಿರಿ. ಮತ್ತು ಅದು ಗುರುತು ಮಾಡಿರ್ತಕ್ಕಂಥ ಭಾಗವನ್ನು ಕತ್ತರಿಸಿ. ಈ ರೀತಿ ಇದ್ರೆ ಇಲ್ಲಿ ಬಂತು. ಈ ಆಯತ ಇದ್ದಾಗ ಇದನ್ನು ಕತ್ತರಿಸ್ತಕ್ಕಂಥದ್ದು. ಮಡಿಚಿದ ನಿಮ್ಮ ಚಿತ್ರವನ್ನು ತೆರೆದು ನೋಡಿ, ಸುಂದರವಾದ ಚಿಟ್ಟಿ ಅಥವಾ ಬೇರೆ ಸುಂದರವಾದ ಚಿತ್ರ ಕಾಣಬಹುದು ಅಂತ ನಾವು ಅಲ್ಲಿ ಮೇಲೆ ಒಂದು ಚಿತ್ರವನ್ನು ಇಳಿಸಿದ್ದೇವೆ. ಪೆನ್ಸಿಲ್ ಸಹಾಯದಿಂದ ಈ ರೀತಿಯಾಗಿ ಒಂದು ಚಿತ್ರ ರಚಿಸಿ ಅಥವಾ ನಿಮಗೆ ಇಷ್ಟವಾದ ಯಾವುದಾದ್ರು ಚಿತ್ರ ಈ ರೀತಿಯಾದ್ರೂ ಇಳಿಸಿ ಅಥವಾ ಆ ರೀತಿಯಾದ್ರೂ ಇಳಿಸಿ. ಇದನ್ನು ಕಟ್ ಮಾಡಿದಾಗ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಅಂತ. ಇದರಿಂದ ಈಗ ಹೇಳಬೇಕು ನಾವು, ನೀವು ಚಿತ್ರವು ಸಮನಾದ 2 ಭಾಗಗಳನ್ನು ಹೊಂದಿದೆ. ನಿಮ್ಮ ಚಿತ್ರ ಸಮನಾದ 2 ಭಾಗಗಳನ್ನು ಹೊಂದಿದೆ. ಹೌದು, ಹೊಂದಿದೆ. ಹಾಳೆಗಳನ್ನು ಮಡಿಸಿದಾಗ ಮಧ್ಯದಲ್ಲಿ ರೇಖೆ ಮೂಡಿದೆ. ಹೌದು, ಮೂಡಿದೆ. ಆ ರೇಖೆ ನಿಮ್ಮ ಚಿತ್ರವನ್ನು ಸಮನಾಗಿ 2 ಭಾಗಗಳನ್ನು ಮಾಡಿದೆ. 2 ಸಮನಾದ ಭಾಗಗಳನ್ನ ಮಾಡಿದೆ. ಹಾಗಾದ್ರೆ ಆ ರೇಖೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ, ಆ ರೇಖೆಯನ್ನು ನಾವು ಸಮಮಿತಿ ಅಕ್ಷ ಅಂತ ಕರಿತೀವಿ. ನೋಡಿ, ಮತ್ತೆ ಇನ್ನೊಂದ್ಸಲಿ ಉತ್ತರವನ್ನ ಬರಿತಾ ಇದ್ದೀನಿ. ಹಾಳೆಯನ್ನು ಮಡಿಸಿದಾಗ ಮಧ್ಯ ರೇಖೆಯಲ್ಲಿ ಮೂಡಿದೆ. ಹೌದು, ಮೂಡಿದೆ. ಆ ರೇಖೆ ನಿಮ್ಮ ಚಿತ್ರವನ್ನು 2 ಸಮನಾಗಿ 2 ಭಾಗಗಳನ್ನು ಮಾಡಿದೆ. ಹೌದು, ಮಾಡಿದೆ. ಇಂತಹ ಒಂದು ಇದಕ್ಕೆ ನಾವೇನಂತ ಕರಿತೀವಿ? ಸಮಮಿತಿ ಅಕ್ಷ ಅಂತ ಕರಿತೀವಿ. ಯಾವುದಕ್ಕೆ ನಾವು ಸಮಮಿತಿ ಅಕ್ಷ ಅಂತ ಕರಿತೀವಿ ಅಂದ್ರೆ, ಉದಾಹರಣೆಗೆ ನಾನೀಗ ಒಂದು ಆಯತವನ್ನ ತೆಗೆದುಕೊಂಡಿದ್ದೇನೆ. ಈ ಆಯತಕ್ಕೆ 2 ಸಮನಾದ ಭಾಗಗಳನ್ನಾಗಿ ಮಾಡ್ಬೇಕಾಗಿತ್ತು. ಲೈನ್ ಎಳೆದಂದ್ರ ಇದಕ್ಕೆ ನಾನು ಏನಂತ ಕರಿತೀನಿ? ಸಮಮಿತಿ ಅಕ್ಷ ಅಂತ ಕರಿತೀನಿ. ಆ ರೇಖೆಗೆ ನಾನು ಏನಂತ ಕರಿತೀನಿ? ಸಮಮಿತಿ. ಅಥವಾ ಇಲ್ಲಿ ನಾನು ಒಂದು ಲೈನ್ ಅನ್ನು ಎಳಿತೀನಿ. ಈ ಲೈನ್ 2 ಸಮನಾದ ಭಾಗಗಳನ್ನಾಗಿ ಮಾಡಿದಲ್ಲ, ಅದಕ್ಕಾಗಿ ಈ ಲೈನ್ ಅನ್ನ ನಾವೇನಂತ ಕರಿತೀವಿ? ಸಮಮಿತಿ ಅಕ್ಷ ಅಂತ ಕರಿತೀವಿ. ಈ ಲೈನ್ ಅನ್ನ ನಾವು ಏನಂತ ಕರಿತೀವಿ? ಆ ಭಾಗ ಮಾಡಿರುವಂತ ಸಮನಾದ 2 ಭಾಗಗಳನ್ನ ಮಾಡಿರ್ತಕ್ಕಂಥದಕ್ಕೆ ನಾವು ಸಮಮಿತಿ ಅಕ್ಷ ಅಂತ ಕರಿತೀವಿ. ಈಗ ಮತ್ತೆ ಮುಂದಿನ ಒಂದು ಅದೇ ಕಲಿಕಾ ಹಾಳೆಯಲ್ಲಿ ಮುಂದಿನ ಪುಟದಲ್ಲಿ ನೋಡೋಣ. ಒಂದು ರೇಖೆಯು ಒಂದು ಚಿತ್ರವನ್ನು 2 ಸಮನಾದ ಭಾಗಗಳಿಗೆ ವಿಭಾಗಿಸಿದರೆ ಅದನ್ನು ರೇಖಾ ಸಮಮಿತಿ ಅಥವಾ ಸಮಮಿತಿ ರೇಖೆ ಅಂತ ಕರಿತೀವಿ. ಸಮಮಿತಿ ಅಕ್ಷ, ಸಮಮಿತಿ ರೇಖೆ, ರೇಖಾ ಸಮಮಿತಿ ಅಥವಾ ಸಮಮಿತಿ ರೇಖೆ. ಯಾವುದೇ ಒಂದು ಆಕೃತಿಯು 2 ಅರ್ಧಗಳು ಸಮವಾಗಿದ್ದರೆ, ಯಾವುದೇ ಒಂದು ಆಕೃತಿಯು 2 ಅರ್ಧಗಳು ಸಮವಾಗಿದ್ದರೆ ಆ ಆಕೃತಿಗಳನ್ನು ಸಮಮಿತಿ ಆಕೃತಿಗಳು ಎನ್ನುತ್ತೇವೆ. 2 ಅರ್ಧಗಳು ಸಮನಾಗಿದ್ದರೆ ಅವುಗಳನ್ನ ಸಮಮಿತಿ ಆಕೃತಿಗಳು ಅಂತ ಕರಿತೀವಿ. ಈ ಚಿತ್ರ ತೋರಿಸಿದ್ದಾರೆ ನೋಡಿ. ಇಲ್ಲಿ ಒಂದು ಲೈನ್ ಹೇಳಿದ್ರೆ 2 ಅರ್ಧಗಳಾಗಿವೆ. ಇವುಗಳನ್ನು ಸಮಮಿತಿ ಆಕೃತಿಗಳನ್ನು ಕರಿತೀವಿ. ಸಮಮಿತಿ ರೇಖೆ ಹೊಂದಿಲ್ಲದ ಆಕೃತಿಗಳು ಇಲ್ಲಿ 2 ಅರ್ಧಗಳನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಮತ್ತೆ 10.3 ಕೋಷ್ಟಕದಲ್ಲಿ ಕೊಟ್ಟಿರುವ ಆಕೃತಿಗಳಿಗೆ ಸಮಮಿತಿ ಅಕ್ಷಗಳನ್ನು ಸಮಮಿತಿ ರೇಖೆ ಎಳೆಯಿರಿ ಅಂತ ಹೇಳಿದ್ದಾರೆ. ಸಮಮಿತಿ ಅಕ್ಷಗಳನ್ನ ಅಥವಾ ಸಮಮಿತಿ ರೇಖೆಗಳನ್ನ ಈ ಚಿತ್ರಕ್ಕೆ ನಾವು ಎಳೆಯಲಿಕ್ಕೆ ಪ್ರಯತ್ನವನ್ನ ಮಾಡಿ ನೋಡೋಣ. ಈ ರೀತಿ ಎಳೆದಾಗ ಇದು 2 ಸಮನಾದ ಭಾಗ ಆಗಿದೆ ಇಲ್ಲ. ಇದು ಬರೀ ವೃತ್ತ ಟ್ರಯಾಂಗಲ್ ಇತ್ತಂದ್ರೆ ಆಗ್ತಿತ್ತು. ಬಟ್ ಈ ಕಡೆ ಒಂದು ಲೈನ್ ಹೋಗಿದೆ. ಈ ಲೈನ್ ಇದನ್ನ ಮಡಿಚಿದಾಗ ಒಂದರ ಮೇಲೆ ಒಂದು ಬರೋದಿಲ್ಲ. ಹಾಗಾಗಿ ಇದು ಸಮಮಿತಿ ಅಕ್ಷೆಯಲ್ಲಿ ಹೊಂದಿಲ್ಲ. ಇಲ್ಲಿ
ಇದೊಂದು ನೋಡೋಣ ಚಿತ್ರ. ಈಗ ಇದಕ್ಕೆ ನಾವು ಯಾವ ರೀತಿಯಾಗಿ ಒಂದು ಅಕ್ಷವನ್ನು ಎಳಿಬಹುದು. ಹೀಗೆ ಎಳೆದ್ರೂ ಕೂಡ ಇದು ಎರಡು ಸಮನಾದ ಭಾಗ ಆಗ್ತಾ ಇಲ್ಲ, ಹೀಗೆ ಎಳೆದ್ರೂ ಆಗುವುದಿಲ್ಲ, ಯಾವ ರೀತಿಯಾಗಿ ಎಳೆದ್ರೂ ಕೂಡ ಸಮನಾದ ಭಾಗ ಆಗಲ್ಲ, ಅದಕ್ಕೆ ಇದನ್ನು ಕೂಡ ಸಮಮಿತಿ ಇಲ್ಲ. ಈಗ ಉಳಿದಂತ ಆಕೃತಿಗಳಿಗೆ ನೋಡೋಣ. ಇದಕ್ಕೆ ಎಳೆದಿದ್ದೇನೆ ನೋಡಿ, ಒಂದು ಸಮಮಿತಿ ಅಕ್ಷವನ್ನು ಎಳೆದಿದ್ದೇನೆ, ಮತ್ತೆ ಇದಕ್ಕೊಂದು ಸಮಮಿತಿ ಅಕ್ಷವನ್ನು ಎಳೆದಿದ್ದೇನೆ. ಹೀಗೂ ಕೂಡ ಎಳಿಬಹುದು ನೋಡಿ, ಈ ರೀತಿ ಲೈನ್ ಎಳೆದ್ರೂ ಕೂಡ ಎರಡು ಸಮನಾದ ಭಾಗ ಆಗ್ತಾ ಇದೆ. ಮತ್ತೆ ಈ ಚಿತ್ರಕ್ಕೆ ಈ ರೀತಿ ಈ ಕಡೆ ಎಳಿಲಿಕ್ಕೆ ಬರೋದಿಲ್ಲ, ಈ ರೀತಿ ಲಂಬವಾಗಿ ಎಳೆದಾಗ ತನ್ನ ಮಡಿಚಿದ ಮೇಲೆ ಒಂದರ ಮೇಲೆ ಒಂದೇ ಆಯ್ಕೆ ಆಗ್ತದೆ. ಇದು ಈ ರೀತಿಯಾಗಿನೂ ಎಳಿಬಹುದು ಅಥವಾ ಲಂಬವಾಗಿನೂ ಕೂಡ ಎಳಿಬಹುದು, ಲಂಬವಾಗಿನೂ ಕೂಡ ಇಲ್ಲಿ ಎಳಿಬಹುದು. ಇದನ್ನು ಇದೇ ರೀತಿಯಾಗಿ ಎಳಿಬೇಕು. ಇಲ್ಲಿ ನಾವು ಈ ಲಂಬವಾಗಿ ಎಳೆದಾಗ ಇದು ಮಡಚಿದಾಗ ಇದು ಎಕ್ಸ್ಟ್ರಾ ಆಗುತ್ತೆ, ಅದಕ್ಕೆ ಈ ರೀತಿಯಾಗಿ ಎಳಿಬೇಕು. ಅದೇ ರೀತಿ ಇಲ್ಲಿ ಕೂಡ ನಾವು ಎಳೆದಾಗ ನೋಡಿ, ಇದು ಹೋಗಿ ಅದ್ರ ಮೇಲೆ ಕೂಡುತ್ತಾ, ಇದು ಇದ್ರ ಮೇಲೆ ಕೂಡಿತ್ತು, ಒಂದಕ್ಕೊಂದು ಐಕ್ಯ ಆಗ್ತವ. ಇಲ್ಲಿ ಎರಡು ಕಡೆ ಲೈನ್ ಅನ್ನು ಎಳಿಬಹುದು, ಹೀಗೂ ಎಳಿಬಹುದು, ಲಂಬವಾಗಿನೂ ಎಳಿಬಹುದು. ಆಯತಕ್ಕೆ ಈ ರೀತಿಯಾಗಿ ಎಳಿಬಹುದು, ಈ ರೀತಿಯಾಗಿ ಎಳಿಬಹುದು, ಇಲ್ಲಿ ಈ ರೀತಿಯಾಗಿ ಎಳಿಬಹುದು. ಹಾಗಾಗಿ ಸಮಮಿತಿ ಅಕ್ಷಗಳನ್ನ ಎಳೀರಿ ಅಂತಿತ್ತು, ಇದೆಲ್ಲ ಸಮಮಿತಿ ಅಕ್ಷಗಳನ್ನ ಎಳೆದಿದ್ದೇನೆ. ಇನ್ನೂ ಯಾವುದಾದ್ರೂ ಎಳಿಲಿಕ್ಕೆ ಬರ್ತಿತ್ತು ಅಂದ್ರೆ ತಾವು ಪ್ರಯತ್ನ ಮಾಡಿ. ಇಲ್ಲಿ ಮತ್ತೊಂದು ಇದೆ ನೋಡಿ, ಇಲ್ಲಿ ನಾನು ಮತ್ತೊಂದು ಅಕ್ಷವನ್ನು ಇಲ್ಲಿ ಎಳಿತಾ ಇದ್ದೀನಿ. ಈ ರೀತಿ ಎಳೆದ್ರು ಕೂಡ ಅವು ಒಂದರ ಮೇಲೆ ಒಂದು ಐಕ್ಯವಾಗುತ್ತವೆ. ಯಾವ ಐಕ್ಯವಾಗುತ್ತವೆಯೋ ಆ ಭಾಗವನ್ನ ಆಯ್ಕೆ ಮಾಡಿರುವಂತ ಎರಡು ಸಮನಾದ ಭಾಗಗಳನ್ನ ಮಾಡಿರ್ತಕ್ಕಂಥ ಆ ರೇಖೆಯನ್ನ ನಾವು ಸಮಮಿತಿ ರೇಖೆ ಅಥವಾ ಸಮಮಿತಿ ಅಕ್ಷ ಅಂತ ಕರಿತೀವಿ. ಈಗ ಮತ್ತೆ ಕಲಿಕಾ ಹಾಳೆ 82 ಕೊಟ್ಟಿರುವ ಸಮಮಿತಿ ಆಕೃತಿಗಳನ್ನ ಪೂರ್ಣಗೊಳಿಸಿ. ಸಮಮಿತಿ ಆಕೃತಿ ಇದೆ ಅಂತ ಇದನ್ನ ಪೂರ್ಣಗೊಳಿಸಿ ಅಂದ್ರೆ ಈ ಕಡೆ ಇದೆ, ಇದು ಒಂದು ಸಮಮಿತಿ ಅಕ್ಷ ಅಥವಾ ಸಮಮಿತಿ ರೇಖೆಯನ್ನು ಎಳೆದಾರಂದ್ರ ಈ ಕಡೆ ಸಮನಾದ ಭಾಗಗಳನ್ನ ಆಗ್ಬೇಕಂದ್ರ ಈ ರೀತಿಯಾಗಿ ಬಂದು ಹೀಗೆ ಬಂತು ಅಂದ್ರ ಇದು ಒಂದು ಸಮಮಿತಿ ಆಗಿರ್ತಕ್ಕಂಥದ್ದು. ಅಂದ್ರೆ ಇದು ಏನಾಗ್ತಾ ಇದೆ, ಸಮಮಿತಿ ಅಕ್ಷ ಅಥವಾ ಸಮಮಿತಿ ರೇಖೆ ಆಗ್ತಾ ಇದೆ, ಎರಡು ಸಮನಾದ ಭಾಗ. ಇದನ್ನ ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಈಗ ನೋಡಿ, ಇದನ್ನ ಈ ರೀತಿಯಾಗಿ ಮಾಡಿ ಮತ್ತೆ ಇದನ್ನ ಕೂಡ ಈ ರೀತಿಯಾಗಿ ತಗೊಂಡು ಹೋಗಿ ನೆಕ್ಸ್ಟ್ ಮುಂದೆ ಅವೆರಡು ಈ ರೀತಿಯಾಗಿ ಬಂದು ಆಗಿವೆ. ಇದು ಸ್ವಲ್ಪ ದೊಡ್ಡದಾಗ್ತಾ ಇದೆ ನಂದು, ಬಟ್ ಇದನ್ನ ಸರಿಯಾದ ರೀತಿಯಲ್ಲಿ ಇಳಿಸಿದಾಗ ಇವು ಒಂದರ ಮೇಲೆ ಒಂದೇ ಐಕ್ಯ ಆಗುತ್ತೆ. ಅದೇ ರೀತಿ ಇಲ್ಲಿ ಒಂದು ವೃತ್ತವನ್ನ ಹೊಡೆದಿದ್ದಾರೆ ಈ ರೀತಿಯಾಗಿ. ನಂತರ ಈ ಕಡೆ ಕಣ್ಣಿದೆ, ಕಣ್ಣು ಈ ಕಡೆ ಒಂದು ಬೇಕು, ಈ ರೀತಿ ಇದೆ ನೋಡಿ. ಅದೇ ರೀತಿ ಇದು ನೋಡಿ, ಈಗ ಇದನ್ನ ನಾವು ಕತ್ತರಿಸಿದಾಗ ಈ ಕಣ್ಣು ಇದರ ಮೇಲೆ, ಇದು ಇದ್ರ ಮೇಲೆ, ಇದು ಇದ್ರ ಮೇಲೆ, ಟೋಟಲ್ ಮುಖ ಒಂದರ ಮೇಲೆ ಒಂದು ಈ ಅಕ್ಷ ಏನ್ ಮಾಡ್ತಾ ಇದೆ, ಸಮಮಿತಿ ಅಕ್ಷ ಎರಡು ಸಮನಾದ ಭಾಗಗಳನ್ನ ಮಾಡಿ ಅವು ಮೇಲೆ ಇಟ್ಟಾಗ ಒಂದಕ್ಕೊಂದು ಐಕ್ಯವಾಗುವಂತೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಈ ಆಕೃತಿಯನ್ನ ಪೂರ್ಣಗೊಳಿಸಿ ಅಂತಿತ್ತು. ಅದೇ ರೀತಿ ಈ ಕಡೆ ಇರ್ತಕ್ಕಂಥ ಆಕೃತಿ ನೋಡಿ, ಇದು ಎಷ್ಟಿದೆ ಅಷ್ಟು ಈ ಕಡೆ ಉದ್ದ ಒಯ್ಬೇಕು, ಆಮೇಲೆ ಈ ರೀತಿ ಒಯ್ಬೇಕು, ಆಮೇಲೆ ಮತ್ತೇನಿದೆ ಇದಕ್ಕ ಒಳೆ ತರಬೇಕು, ಮತ್ತೆ ನೇರವಾಗಿ ಇದ್ರ ಸರಿ ಬರಬೇಕು, ಮತ್ತೆ ಹೊರಗೆ ಹೋಗ್ತಾ ಇದೆ, ಅದಕ್ಕಿಂತ ಸ್ವಲ್ಪ ದೊಡ್ಡದು. ನೆಕ್ಸ್ಟ್ ಈ ರೀತಿಯಾಗಿ ಬರ್ತಾ ಇದೆ, ಮತ್ತೆ ಬಂದು ಇಲ್ಲಿ ಮುಟ್ತಾ ಇದೆ ಇದೇ ರೀತಿಯಾಗಿ. ಇಲ್ಲಿ ಮತ್ತೆ ಈ ರೀತಿ ಸರ್ಕಲ್ ಟೈಪ್ ಇದೆ, ಇಲ್ಲಿ ಒಂದು ಆಯತ ಟೈಪ್ ಇದೆ ನೋಡಿ. ಈ ರೀತಿ ನಾವು ಈ ಚಿತ್ರವನ್ನ ಪೂರ್ಣಗೊಳಿಸಿ ಅಂತಿತ್ತು. ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಆಗಿ ಅಳತೆಯನ್ನ ಮಾಡಿಕೊಂಡು ನೀವು ಅದನ್ನ ಪೂರ್ಣಗೊಳಿಸ್ರಿ ಅಂತ ಹೇಳುತ್ತಾ, ಈಗ ಮತ್ತೆ ಒಂದಕ್ಕಿಂತ ಹೆಚ್ಚು ಸಮಮಿತಿ ಅಕ್ಷ ಹೊಂದಿರುವ ಅಕ್ಷಗಳು. ಕೆಲವೊಂದು ಆಕೃತಿಗಳಿಗೆ ಒಂದಕ್ಕಿಂತ ಹೆಚ್ಚು ಸಮಮಿತಿಯನ್ನ ಇರುತ್ತವೆ. ಈಗಾಗಲೇ ನಾವು ಹಿಂದೆ ಸಮಮಿತಿ ಅಕ್ಷಗಳನ್ನ ಎಳೆದು ನಾನು ತೋರಿಸಿದ್ದೇನೆ, ಕೆಲವೊಂದಕ್ಕೆ 2, ಕೆಲವೊಂದಕ್ಕೆ 1. ಇಲ್ಲಿ ಕತ್ತರಿ ಇದೆ, ಕೇವಲ ಒಂದೇ ಒಂದು ಸಮಮಿತಿ ಅಕ್ಷವನ್ನ ಹೊಂದಿದೆ. ಇಲ್ಲಿ ಒಂದೇ ಒಂದು ಸಮಮಿತಿ. ಇಲ್ಲಿ ಈ ಕಡೆನೂ ಎಳಿಬಹುದು, ಸಮಬಾಹದ ಭಾಗಗಳನ್ನ ಆಗ್ತಾ ಇದೆ, ಈ ಕಡೆ ಎಳೆದ್ರು ಆಗ್ತದೆ, ಅದಕ್ಕಾಗಿ ಇದು 2 ಸಮಮಿತಿ ಅಕ್ಷಗಳಿವೆ. ಇಲ್ಲಿ ನೋಡಿ, ಈ ರೀತಿ ಎಳಿಬಹುದು, ಈ ರೀತಿ ಎಳೆದಾಗ ಈ ಕಡೆ ಸಮಭಾಗ, ಈ ರೀತಿ ಎಳೆದಾಗ ಅಥವಾ ಈ ರೀತಿ ಅಂದ್ರೆ ಇಲ್ಲಿ 3. ಇಲ್ಲಿ ಚೌಕ ಅಥವಾ ಕರವಸ್ತ್ರ ಇದೆ, 1, 2, 3, 4 ಅಂದ್ರೆ 4 ಸಮಮಿತಿ, 3 ಸಮಮಿತಿ ಅಂದ್ರೆ ಒಂದಕ್ಕಿಂತ ಹೆಚ್ಚು ಸಮಮಿತಿ ಅಕ್ಷ ಹೊಂದಿರುವ ಆಕೃತಿಗಳು ಇವೆಲ್ಲ ಒಂದಕ್ಕಿಂತ ಹೆಚ್ಚು ಸಮಮಿತಿಯನ್ನ ಹೊಂದಿರತಕ್ಕಂಥದ್ದು. ಇನ್ನೊಂದು ಉದಾಹರಣೆ ತಾವು ಗಮನಿಸಿ, ಒಂದು ಸರ್ಕಲ್ ಅನ್ನ ಹೊಡೆದಿರ್ತೇನೆ, ಈ ಸರ್ಕಲ್ ಅಲ್ಲಿ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು ಹೊಡಿಬಹುದು ಅಂದ್ರೆ ಎಷ್ಟನ್ನೂ ಹೊಡಿಬಹುದು. ಇದು ಒಂದು ಕೇಂದ್ರ ಬಿಂದು ಮಾಡ್ಕೊಂಡು ಈ ರೀತಿ ಹೊಡಿತಾ ಹೋದ್ರೆ ಅಂದ್ರೆ ಇಲ್ಲಿ ಅನೇಕ ಅನ್ಲಿಮಿಟೆಡ್ ಸಮಮಿತಿ ಅಕ್ಷಗಳನ್ನ ಇಲ್ಲಿ ಎಳಿಲಿಕ್ಕೆ ಸಾಧ್ಯ. ವೃತ್ತ ಇದ್ದಾಗ ಅನೇಕ ಅಪರಿಮಿತ ಸಮಮಿತಿ ಅಕ್ಷಗಳನ್ನ ಎಳಿಬಹುದು ಅನ್ನುವಂಥದ್ದನ್ನ ನೆನಪಿಟ್ಕೊಳ್ರಿ. ನೆಕ್ಸ್ಟ್, ಈ ಕೆಳಗಿನ ಆಕೃತಿಗಳಿಗೆ ಸಮಮಿತಿ ಅಕ್ಷವನ್ನು ಎಳೆದು ಅಕ್ಷಗಳ ಸಂಖ್ಯೆಯನ್ನು ಬರೆಯಿರಿ. ಮೊದಲು ಸಮಮಿತಿ ಅಕ್ಷಗಳನ್ನು ಎಳಿಬೇಕಂತ ಎಳೆದ ಆ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದ್ರೆ ನಾನು ಇಲ್ಲಿ ಎಳೆ ತೋರಿಸ್ತಾ ಇರ್ತೀನಿ ನೋಡಿ. ಇದು ಒಂದು ಸಮಮಿತಿ ಅಕ್ಷ, 2 ಸಮನಾದ ಭಾಗ ಆಗ್ತಾ ಇದೆ. ಈ ಕಡೆ ಎಳಿಬಹುದು. ಎಷ್ಟು ಸಮಮಿತಿ ಅಕ್ಷಗಳನ್ನು ಎಳೆದಿದ್ದೇನೆ? 2.
ಇಲ್ಲಿ ನೋಡಿ ಈ ರೀತಿ ಒಂದು ನೇರವಾಗಿ ಎಳೆದಿದ್ದೇನೆ, ಈ ಕಡೆ ಎಳಿಲಿಕ್ಕೆ ಬರಲ್ಲ ಅಡ್ಡವಾಗಿ. ಹಾಗಾಗಿ ಇಲ್ಲಿರುವಂತಹ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು? 1 ಅನ್ನುವಂಥದ್ದು. ಇಲ್ಲಿ ಸಮಮಿತಿ ಅಕ್ಷೆ ಇದು ಒಂದು ಲೈನ್ ಇದೆಯಲ್ಲ, ಇದರಿಂದ ಈ ಕಡೆ ಎಳೆದ್ರೆ ಒಂದು ಸಮಮಿತಿ ಅಕ್ಷ, ಈ ಭಾಗ ಈ ಭಾಗ ಈ ಭಾಗ ಇವ ಸಮ ಆಯ್ತು. ಅದೇ ರೀತಿ ಈ ಕಡೆ ಎಳಿಬಹುದು, ಅದೇ ರೀತಿ ಈ ಕಡೆ ಎಳಿಬಹುದು. ಇಲ್ಲಿ ಎಳೆದಿರುವಂತಹ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು? 3. ಇಲ್ಲಿ ಯಾವುದೇ ಸಮಮಿತಿ ಅಕ್ಷಗಳನ್ನು ಎಳಿಲಿಕ್ಕೆ ಬರೋದಿಲ್ಲ. ಒಂದ್ ವೇಳೆ ಹಿಂಗೆ ಎಳೆದ್ರೆ ಸಮನಾದ ಭಾಗ ಆಗಲ್ಲ, ಈ ಕಡೆ ಎಳೆದ್ರೆ ಸಮಭಾಗ ಆಗಲ್ಲ, ಕರ್ಣದಿಂದ ಕರ್ಣಕ್ಕೆ ಆದರೂ ಸಮಭಾಗ ಆಗಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಸಮಮಿತಿ ಅಕ್ಷಗಳು ಇಲ್ಲ. ಹಾಗಾಗಿ ಸಮಮಿತಿ ಅಕ್ಷಗಳ ಸಂಖ್ಯೆ 0. ಇಲ್ಲಿ ಒಂದು ಚಿಟ್ಟೆ ಇದೆ, ಆ ಮಧ್ಯದಲ್ಲಿ ಎಳೆದಾಗ ಎಡಭಾಗ ಮತ್ತು ಬಲಭಾಗಗಳು ಎರಡೂ ಸಮನಾಗಿರುತ್ತವೆ. ಹಾಗಾಗಿ ಇಲ್ಲಿ ಒಂದು ಸಮಮಿತಿ ಅಕ್ಷೆಯನ್ನು ಹೊಂದಿರುತ್ತದೆ. ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ 3, ಇದು 0, ಇಲ್ಲಿ 1 ಅನ್ನುವಂಥದ್ದು. ಎಷ್ಟು ಸಮಮಿತಿ ಅಕ್ಷಗಳನ್ನ ಈ ಒಂದು ಚಿತ್ರದಲ್ಲಿ ನಾವು ಎಳಿಲಿಕ್ಕೆ ಸಾಧ್ಯ ಅನ್ನುವಂಥದನ್ನ ನಾನು ರಚನೆ ಮಾಡಿ ಆ ಸಂಖ್ಯೆಗಳನ್ನು ಇಲ್ಲಿ ಬರೆದಿದ್ದೇನೆ ಅನ್ನುವಂಥದ್ದು. ಮತ್ತೆ ಈಗ ಮುಂದಿನ ಒಂದು ಕಲಿಕಾ ಹಾಳೆ 83. ಇಲ್ಲಿ ಉದಾಹರಣೆಯಂತೆ ಇಂಗ್ಲಿಷ್ ವರ್ಣಮಾಲೆ ಅಕ್ಷರಗಳನ್ನು ಬರೆದು ಸಮಮಿತಿ ರೇಖೆ ಎಳೆಯಲು ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಎ ಅಂತಕ್ಕಂಥದ್ದು ಬರೆದು ಇಳಿಸಿದ್ದಾರೆ. ನಾವು ಮತ್ತೆ ಒಂದು ಸಪೋಸ್ ಮತ್ತೆ ಬೇರೆ ಬೇರೆ ಚಿತ್ರಗಳನ್ನು ರಚನೆ ಮಾಡಿ ನೋಡ್ರಿ. ಬಿ ಅಂತ ನಾನು ಬರಿತಾ ಇದ್ದೇನೆ, ABCD. ಈ ರೀತಿ ಎಳೆದಾಗ ಇಲ್ಲೊಂದು ಅಕ್ಷರವನ್ನು ತಯಾರಾಗುತ್ತೆ. ಈ ಸಿ ಅಂತಕ್ಕಂಥ ಅಕ್ಷರ ಬರೆದಾಗ ಇಲ್ಲಿ ಎಳೆದಾಗ ಇದು ಎರಡು ಸಮಮಿತಿಯ ರೇಖೆಗಳನ್ನ ಎಳೆಯಲು ಪ್ರಯತ್ನಿಸಿ. ಅಕ್ಷರಗಳನ್ನ ಬರೆದು ಸಮಮಿತಿಯ ರೇಖೆಗಳನ್ನ ಎಳಿತಾ ಇದ್ದೀನಿ. ಡಿ ಅನ್ನ ಬರಿತಾ ಇದ್ದೀನಿ. ಡಿ ಅನ್ನ ಬರೆದಾಗ ಇಲ್ಲಿ ಮತ್ತೆ ಈ ರೀತಿ ಎಳೆದಾಗ ಎರಡು ಸಮನಾದ ಭಾಗಗಳಾಗಿ ಇದು ಒಂದು ಸಮಮಿತಿ ಅಕ್ಷರ. ಅದೇ ರೀತಿ ಎಚ್, ನೀವು ಬೇರೆ ಬೇರೆ ಅಕ್ಷರಗಳನ್ನ ಬರೆದು ಟ್ರೈ ಮಾಡ್ರಿ. ಎಚ್ ಇದೆ, ಈ ರೀತಿ ಒಂದು ಲೈನ್ ಅನ್ನು ಎಳೆದಂದ್ರೆ ಎರಡು ಸಮನಾದ ಭಾಗ ಆಗುತ್ತವೆ, ಅಥವಾ ಈ ಕಡೆ ಎಳೆದ್ರು ಕೂಡ ಸಮನಾದ ಭಾಗಗಳಾಗುತ್ತವೆ. ಅದೇ ರೀತಿ ಆಯ್ ಅನ್ನುವಂಥದ್ದು ಈ ರೀತಿ ಬರೆದಿರ್ತಕ್ಕಂಥ ಆಯ್, ಈ ರೀತಿ ಬರೆದಿರ್ತಕ್ಕಂಥ ಆಯ್ ಆಗಲ್ಲ, ಬಟ್ ಈ ರೀತಿ ಇರ್ತಕ್ಕಂಥ ಆಯ್ ಇದ್ದಾಗ ಇದಕ್ಕೆ ಒಂದು ಸಮಮಿತಿ ಅಕ್ಷರವನ್ನ ಎಳಿಬಹುದು. ಅದೇ ರೀತಿ ಎಂ ಅನ್ನುವಂತ ಅಕ್ಷರ ಇದ್ದಾಗ ಈ ರೀತಿ ನಾವು ಎಳೆದೇವೆ ಅಂದ್ರೆ ಇಲ್ಲಿ ಕೂಡ ಏನಾಗಿರುತ್ತೆ? ಸಮಮಿತಿ ಅಕ್ಷರಗಳು. ಓಕಂತೂ ಈಗಾಗಲೇ ನಾನು ಹೇಳಿದ್ದೇನೆ, ಅನೇಕ ಓ ಮೀನ್ಸ್ ಅದು ಈ ರೀತಿ ಓ ಬರದೇವ ಅಂದ್ರೆ ನಮ್ಗೆ ಏನಾಗಿರ್ತದೆ? ಒಂದು ಈ ಕಡೆ ಒಂದೆರಡೇ ಬರ್ತಾವ. ಸರ್ಕಲ್ ಕಂಪ್ಲೀಟ್ ಸರ್ಕಲ್ ಇದ್ರೆ ಅದು ಅಪರಿಮಿತ ಬರ್ತಾವ ಅನ್ನುವಂಥದ್ದು. ಅದೇ ರೀತಿ ಯು ಅನ್ನುವಂತಹ ಒಂದು ಅಕ್ಷರವನ್ನ ಇಂಗ್ಲಿಷ್ ಅಕ್ಷರ, ಇಂಗ್ಲಿಷ್ ವರ್ಣಮಾಲೆ ಒಂದು ಯು ಅಂತಕ್ಕಂಥ ಅಕ್ಷರ ಬರೆದು ಈ ರೀತಿ ಎಳೆದಾಗ ಇಲ್ಲೊಂದು ಸಮಮಿತಿ ಅಕ್ಷರವನ್ನ ಬರುತ್ತದೆ. ಅದೇ ರೀತಿ ವಿ ಇಲ್ಲಿ ಕೂಡ ಬರುತ್ತೆ. ಇನ್ನು ಯಾವ್ಯಾವ ಅಕ್ಷರಗಳಿಗೆ ಬರುತ್ತದೆ ಅನ್ನುವಂಥದ್ದು ತಾವೇ ಪ್ರಯತ್ನ ಮಾಡಿ. ಉಳಿದೆಲ್ಲ ಅಕ್ಷರಗಳನ್ನ ಕೆಲವೊಂದಕ್ಕೆ ಬರದೇನೂ ಇರಬಹುದು, ಕೆಲವೊಂದಕ್ಕೆ ಬರದೇನೆ ಇರಬಹುದು ಅಂತ ಅಕ್ಷರಗಳು. ಉದಾಹರಣೆಗೆ ನಾನೀಗ ಝಡ್ ಅನ್ನ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಯಾವ ರೀತಿಯಾಗಿ ನಾವು ಸಮಮಿತಿ ಅಕ್ಷರಗಳನ್ನು ಮಾಡಬಹುದು? ಈ ರೀತಿ ಮಾಡಿದ್ರೂ ಆಗುವುದಿಲ್ಲ, ಈ ರೀತಿ ಮಾಡಿದ್ರೂ ಕೂಡ ಸಮಮಿ ಆಗಲ್ಲ. ಕೆಲವೊಂದು ಅಕ್ಷರಗಳಿಗೆ ಸಮಮಿತಿ ಅಕ್ಷರಗಳನ್ನು ಬರುವುದಿಲ್ಲ. ಯಾವ ಬರುತ್ತವೆ ಅಂತ ಅಕ್ಷರಗಳನ್ನು ತೆಗೆದುಕೊಂಡು ಸಮಮಿತಿ ರೇಖೆಗಳನ್ನು ಎಳೆಯಲು ಪ್ರಯತ್ನಿಸಿ ಅಂತ ಹೇಳುತ್ತಾ ಮತ್ತೆ ಮುಂದೆ ಕಲಿಕಾ ಹಾಳೆ ಅದೇ ಕಂಟಿನ್ಯೂ ಆಗಿರ್ತಕ್ಕಂಥ ಕಲಿಕಾ ಹಾಳೆ ಇದೆ. ಇದು PDF ಪ್ರಕಾರ ಇರುವುದರಿಂದ ಇಲ್ಲಿ ಇದು ತಪ್ಪಾಗಿದೆ. ಅದೇ ಕಲಿಕಾ ಹಾಳೆ 83 ಮುಂದುವರಿದ ಭಾಗ ಇದೆ ಇಲ್ಲಿ ಪುಸ್ತಕದ ಪ್ರಕಾರ. ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿರುವ ಆಕೃತಿಗಳಿಗೂ ಸಮಮಿತಿ ಅಕ್ಷರಗಳಿಗಿರುವ ಸಂಬಂಧ. ಇಲ್ಲಿ ಕೊಟ್ಟಿರುವಂತಹ ಆಕೃತಿಗಳಿಗೂ ಮತ್ತು ಸಮಮಿತಿ ಅಕ್ಷರಗಳಿಗಿರುವಂತಹ ಸಂಬಂಧ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೋಷ್ಟಕದಲ್ಲಿರುವ ಆಕೃತಿಗಳಿಗೂ ಸಮಮಿತಿ ಅಕ್ಷರಗಳಿಗೂ ಇರುವ ಸಂಬಂಧ. ಇಲ್ಲಿರುವಂತಹ ಆಕೃತಿಗಳಿಗೂ ಸಮಮಿತಿ ಅಕ್ಷರ. ಇಲ್ಲಿ ಸಮಬಾಹು ತ್ರಿಭುಜ ಇದೆ. ಸಮಬಾಹು ತ್ರಿಭುಜದ ಮೇಲೆ ಇಲ್ಲಿ ಎಷ್ಟು ಎಳಿಬಹುದು? 1 2 3. ಬಾಹುಗಳು 3 ಇವೆ, ಅಕ್ಷಗಳು 3 ಇವೆ. ಇಲ್ಲಿ ಬಾಹುಗಳು 4 ಇವೆ. ಈಗ ಎಳೆಯುವಂತ ಅಕ್ಷಗಳು ಎಷ್ಟಿದೆ? 1 2 3, ಈ ಕಡೆ 1 4. ಬಾಹುಗಳು 4, ಎಳೆದಿರುವಂತಹ ಸಮಮಿತಿ ಅಕ್ಷಗಳ ಸಂಖ್ಯೆ 4. ಇಲ್ಲಿ ಬಾಹುಗಳು ಎಷ್ಟಿವೆ? 1 2 3 4 5 ಇವೆ. 1, ಇದು 2, ಇದು 3, ಇದು 4, ಇದು 5. ಅಂದರೆ 5 ಬಾಹುಗಳಿವೆ, 5 ಸಮಮಿತಿ ಅಕ್ಷಗಳೇನಿವೆ. ಇಲ್ಲಿ 6 ಬಾಹುಗಳಿವೆ. ಇಲ್ಲಿ 6 ಬಾಹುಗಳಿವೆ, 6 ಸಮಮಿತಿ ಅಕ್ಷಗಳನ್ನು ಎಳಿಲಿಕ್ಕೆ ಸಾಧ್ಯ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಎಳ್ಕೊಂಡು ಹೋಗಿ ನೋಡಿ, ಪ್ರಯತ್ನವನ್ನ ಮಾಡಿ. ಈ ಕಡೆ ನೇರವಾಗಿ ಈ ರೀತಿ ಎಳಿಬಹುದು, ಇದು ಈ ರೀತಿ ಎಳಿಬಹುದು, ಇದನ್ನು ಈ ರೀತಿಯಾಗಿ ಎಳಿಬಹುದು. ಹೌದಾ? ಎಷ್ಟಾದ್ರು ಈಗ 1 2 3 ಅನ್ನುವಂಥದ್ದು. ಇದೇ ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ಎಳೆದಾಗ ಅಂದ್ರೆ ಇನ್ನೂ ಈ ಕಡೆ ಎಳೆದಾಗ ನಾವು ಇಲ್ಲಿ ಇರುವಂತಹ ಸಮಮಿತಿ ಅಕ್ಷಗಳ ಸಂಖ್ಯೆನೂ ಬಾಹುಗಳ ಸಂಖ್ಯೆನೂ 6 ಇದೆ. ಇಲ್ಲಿ ಸಮಮಿತಿಯ ಸಂಖ್ಯೆ ಅಕ್ಷಗಳ ಸಂಖ್ಯೆ ಕೂಡ ಈ ರೀತಿಯಾಗಿ ಎಳಿಬಹುದು, ಈ ರೀತಿ ಮತ್ತೆ ಈ ರೀತಿಯ ಕೂಡ ಎಳಿಬಹುದು.
ಮತ್ತೆ ಈ ರೀತಿ ಕೂಡ ಎಳಿಬಹುದು. ಒಟ್ಟು 6 ಸಮಮಿತಿಯ ಅಕ್ಷಗಳು, 6 ಬಾಹುಗಳಿವೆ. ಇಲ್ಲೆಲ್ಲ ನಿಯತ ಆಕೃತಿಗಳಿವೆ. ನಿಯತ ಆಕೃತಿಗಳು ಅಂದ್ರೆ ಅವುಗಳ ಎಲ್ಲಾ ಬಾಹುಗಳು, ಪ್ರತಿಯೊಂದು ಆಕೃತಿ ಎಲ್ಲ ಬಾಹುಗಳು ಸಮನಾಗಿರುವಂತಹ ಬಾಹುಗಳಿವೆ. ನಿಯತ ಆಕೃತಿಗಳಿದ್ದಾಗ ಬಾಹುಗಳ ಸಂಖ್ಯೆ ಎಷ್ಟಿರುತ್ತವೆ, ಸಮಮಿತಿ ಅಕ್ಷಗಳ ಸಂಖ್ಯೆ ಅಷ್ಟೇ ಬರ್ತಾ ಇದೆ. ಇದು ಅನಿಯತ ಆಕೃತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಮಮಿತಿ ಅಕ್ಷಗಳನ್ನ ನಾವು ಬರೆದು ನೋಡೋಣ. ಸಮದ್ವಿಬಾಹು ತ್ರಿಭುಜ ಇದ್ದಾಗ ಕೇವಲ ಒಂದೇ ಒಂದು ಸಮಮಿತಿ ಅಕ್ಷ ಎಳಿಬಹುದು. ಆಯತ ಇದ್ದಾಗ ಈ ಕಡೆ ಒಂದು ಎಳಿಬಹುದು, ಈ ಕಡೆ ಒಂದು ಎಳಿಬಹುದು, 2. ಇಲ್ಲಿ ನಮಗೆ ಒಂದೇ ಎಳಿಬಹುದು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂಗೆ ಎಳೆದ್ರೂ ಕೂಡ ಸಮ ಆಗಲ್ಲ, ಹಿಂಗೆ ಎಳೆದ್ರೂ ಕೂಡ ಸಮ ಆಗಲ್ಲ. ಅದಕ್ಕಾಗಿ ಇಲ್ಲಿ ಯಾವುದೇ ಅಕ್ಷಗಳು ಎಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಷ್ಟು ಅಕ್ಷಗಳು, 1, ಇಲ್ಲಿ 2, ಇಲ್ಲಿ 1, ಇಲ್ಲಿ 0. ಬಾಹುಗಳ ಸಂಖ್ಯೆಯಲ್ಲಿ 3 ಇದೆ. ಇಲ್ಲಿ ಬಾಹುಗಳ ಸಂಖ್ಯೆ 4 ಇದೆ. ಇಲ್ಲಿ ಬಾಹುಗಳ ಸಂಖ್ಯೆ 4 ಇದೆ. ಇಲ್ಲಿ ಬಾಹುಗಳ ಸಂಖ್ಯೆ 4 ಇದೆ. ಅಂದ್ರೆ ಬಾಹುಗಳ ಸಂಖ್ಯೆಗಿಂತಲೂ ಸಮಮಿತಿ ಅಕ್ಷಗಳ ಸಂಖ್ಯೆ ಕಮ್ಮಿ ಇರ್ತದ ಎಲ್ಲಿ, ಅನಿಯತ ಆಕೃತಿಗಳಿಗೆ. ಹಾಗಾಗಿ ಇವುಗಳನ್ನ ಬರೆಯೋಣ. ನೋಡಿ, ಸಮಮಿತಿ ಅಕ್ಷಗಳು 3, ಸಮಮಿತಿ ಅಕ್ಷಗಳು 4, ಸಮಮಿತಿ ಅಕ್ಷಗಳು 5, ಸಮಮಿತಿ ಅಕ್ಷಗಳು 6, ಇಲ್ಲಿ ಸಮಮಿತಿ ಅಕ್ಷಗಳು 1, ಇಲ್ಲಿ ಸಮಮಿತಿ ಅಕ್ಷಗಳು 2, ಪತಂಗದಲ್ಲಿ ಸಮಮಿತಿ ಅಕ್ಷಗಳು 1, ಸಮಾಂತರ ಚತುರ್ಭುಜದಲ್ಲಿ ಸಮಮಿತಿ ಅಕ್ಷಗಳ ಸಂಖ್ಯೆ 0. ಈಗ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ನಿಯತ ಆಕೃತಿಗಳ ಸಮಮಿತಿ ಅಕ್ಷಗಳ ಸಂಖ್ಯೆ, ನಿಯತ ಆಕೃತಿಗಳ ಸಮಮಿತಿ ಅಕ್ಷಗಳ ಸಂಖ್ಯೆ ಏನಾಗಿರುತ್ತದೆ ಅಂದ್ರೆ ಬಾಹುಗಳ ಸಂಖ್ಯೆಗೆ ಸಮಮಿತಿ ಅಕ್ಷಗಳ ಸಂಖ್ಯೆ ಸಮನಾಗಿರುತ್ತದೆ. ಬಾಹುಗಳ ಸಂಖ್ಯೆ ಎಷ್ಟಿವೆಯೋ ಸಮಮಿತಿ ಅಕ್ಷಗಳ ಸಂಖ್ಯೆನೂ ಅಷ್ಟೇ ಇರ್ತಾವ. ನಾವು ನಿಯತ ಆಕೃತಿಗಳಲ್ಲಿ 8 ಬಾಹುಗಳು ತಗೊಂಡ್ರೆ ಸಮಮಿತಿ ಅಕ್ಷಗಳು 8 ಬರುತ್ತವೆ. ನಿಯತ ಆಕೃತಿಯಲ್ಲಿ 10 ಬಾಹುಗಳಿರುವಂತಹ ಆಕೃತಿಯನ್ನು ತಗೊಂಡಿದರೆ ಅದರ ಒಂದು ಅಕ್ಷಗಳ ಸಂಖ್ಯೆ 10 ಆಗಿರುತ್ತವೆ. ಅನಿಯತ ಇದ್ದಾಗ ಬಾಹುಗಳ ಸಂಖ್ಯೆಗಿಂತಲೂ ಸಮಮಿತಿ ಅಕ್ಷಗಳ ಸಂಖ್ಯೆ ಏನಾಗಿದೆ, ಕಡಿಮೆ ಆಗಿದೆ. ಹಾಗಾಗಿ ಬಾಹುಗಳ ಸಂಖ್ಯೆಗಿಂತ ಸಮಮಿತಿ ಅಕ್ಷಗಳ ಸಂಖ್ಯೆ ಕಡಿಮೆ ಇರುತ್ತದೆ ಎಲ್ಲಿ, ಅನಿಯತ ಆಕೃತಿಗಳಿದ್ದಾಗ. ನಿಯತ ಆಕೃತಿಗಳಿದ್ದಾಗ ಬಾಹುಗಳ ಸಂಖ್ಯೆ ಮತ್ತು ಸಮಮಿತಿ ಅಕ್ಷಗಳ ಸಂಖ್ಯೆ ಸಮನಾಗಿರುತ್ತದೆ. ಅನಿಯತ ಆಕೃತಿಗಳಿದ್ದಾಗ ಬಾಹುಗಳ ಸಂಖ್ಯೆಗಿಂತಲೂ ಸಮಮಿತಿ ಅಕ್ಷಗಳ ಸಂಖ್ಯೆ ಕಡಿಮೆ ಇರುತ್ತದೆ, ಹೆಚ್ಚಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಾಹುಗಳ ಸಂಖ್ಯೆ 4 ಇದ್ರೆ ಸಮಮಿತಿ ಅಕ್ಷಗಳ ಸಂಖ್ಯೆ ಅದಕ್ಕಿಂತ ಕಡಿಮೆಯಾಗಿರುತ್ತದೆ ಅನ್ನುವಂತಹ ಅಂಶವನ್ನು ಇದರಿಂದ ನಮಗೆ ಗೊತ್ತಾಗುತ್ತೆ ಅಂತ. ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.